ರೈತರಿಗೆ ಹಾಡು ಹಗಲೇ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ ಎಪಿಎಂಸಿಯ ಬ್ರೋಕರ್ ದಲಾಲ ಹಳಕಟ್ಟಿ. ಫೋನ್ ಸ್ವಿಚ್ ಆಫ್. ಏನು ಹೇಳಿದರೂ ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಎಪಿಎಂಸಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇರ್ತಾರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್ ಮಾಡುವ ನಮಸ್ಕಾರಗಳು. ನೋಡಿ, ರೈತರು ಕಷ್ಟಪಡ್ತಾನೆ ಇರ್ತಾರೆ. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ, ವೈಜ್ಞಾನಿಕ ಪರಿಹಾರ ಇಲ್ಲ. ಇದು ನಡೀತಾನೇ ಇದೆ ನಮ್ಮ ದೇಶದಲ್ಲಿ. ಸರಿಯಾದ ಕೃಷಿ ಕಾಯ್ದೆಗಳು ಬರ್ತಾ ಇಲ್ಲ. ಯಾರು ಇದರ ಬಗ್ಗೆ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ, ಯಾರು ಕೃಷಿ ಸುಧಾರಣೆ ಮಾಡ್ತಾ ಇಲ್ಲ. ಇಲ್ಲಿ ಬ್ರೋಕರ್ಗಳೇ ಒಂದು ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಕೂಡ ಮೌನವಾಗಿದ್ದಾರೆ, ಕಣ್ಮುಚ್ಚಿ ಕುಳಿತಾರೆ. ಅವರು ಏನು ಹೇಳಿದರೂ ಅವರು ಮಾಡಿದ್ದೇ ಖರೆ. ನೋಡಿ, ಇವಾಗ ಧಾರವಾಡದಲ್ಲಿ ಮುತ್ಸದ್ದಿಗಳ ನಾಡು, ಸಾಹಿತಿಗಳ ಬೀಡು, ಕವಿಗಳ ನಾಡು ಅಂತೆಲ್ಲ ಬೊಂಬಡ ಹೊಡಿತಾರೆ. ಶೈಕ್ಷಣಿಕವಾಗಿ ಅಂತೂ ಈಗ ಅದು ಹಿಂದುಳಿದಿದೆ ಧಾರವಾಡ ಜಿಲ್ಲೆ. ನೋಡಿ, 22-23ನೇ ಸ್ಥಾನ ಬರ್ತಾ ಇದೆ. ಮೊದಲೆಲ್ಲ 5ನೇ ಸ್ಥಾನ 4ನೇ ಸ್ಥಾನ ಬರ್ತಾಯಿತ್ತು ಧಾರವಾಡ ಜಿಲ್ಲೆಗೆ. ಯಾವ ರೀತಿ ಈಗ ಯಾಕೆ ಆಗ್ತಾಯಿದೆ ಗೊತ್ತಿಲ್ಲ. ನೋಡಿ, ಇವಾಗ ನಾನು ಹೇಳ್ತಾ ಇರುವುದು, ಧಾರವಾಡದಲ್ಲಿ ರೈತರಿಗೆ ಹಾಡು ಹಗಲೇ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿ ಪರ್ಯಾರಿಯಾಗಿರುವ ಹಳಕಟ್ಟಿ ದಲಾಲನ ವಿರುದ್ಧ ರೈತರು ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಇವರು ನಾವು ಬೆಳೆದ ಬೆಳೆಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ? ರೈತರು ನಾವೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಸಾಲ ಸೂಲ ಮಾಡಿ ನಾವು ಬೆಳೆ ಬೆಳೀತಾನೆ ಇರ್ತೀವಿ. ಆ ಬೆಳೆಗಳೇ ಇಲ್ಲಿ APMCಯಲ್ಲಿ ತಂದು ಹಾಕಿದರೆ ಇವರು ಒಂದು ಚೀಟಿಯಲ್ಲಿ ಬರೆದು ಕೊಡ್ತಾರೆ. ನಾವು ಏನು ಮಾಡಬೇಕು ಸ್ವಾಮಿ? ಸರ್ಕಾರ ಕೂಡ ಕಣ್ತರೀತಾ ಇಲ್ಲ. ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಈ ಕಡೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಈ ಕಡೆ ದಲಾಲರು ಅನ್ಯಾಯ ಮಾಡ್ತಾ ಇದ್ದಾರೆ, ಈ ಕಡೆ ಅಧಿಕಾರಿಗಳು APMC ಅಧಿಕಾರಿಗಳು ಮೌನವಾಗಿದ್ದಾರೆ. ನಾವು ಏನು ಮಾಡ್ಬೇಕು ಹೇಳಿ ಅಂತ ರೈತರು ಗೋಳು ಕೇಳೋರು ಯಾರು ಸ್ವಾಮಿ ಅಂತ ರೈತರು ಆಕ್ರೋಶಗೊಂಡು ನಮ್ಮ ಸುದ್ದಿವಾಹಿನಿಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾವು ಯಾರ ಕಡೆ ಹೋಗಬೇಕು? ಸರ್ಕಾರವು ಕೂಡ ಕೃಷಿ ಕಾಯ್ದೆಗಳನ್ನು ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ. ತಂದರು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಏನು ಮಾಡಬೇಕು ರೈತರು? ಇದು ಒಂದೇ APMCಯ ಒಂದು ಉದಾಹರಣೆ. ಧಾರವಾಡ ಜಿಲ್ಲೆ, ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ ನಡೆಯುವ ನಮ್ಮ ರೈತರಿಗೆ ಒಂದು ದುರ್ದೈವ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತ ಬಿತ್ತದಿದ್ದರೆ ಈ ದೇಶ ಭಿಕ್ಷೆ ಬೇಡುತ್ತೆ, ನಿಜ. ಆದರೆ ರೈತರಿಗೆ ಏನು ಮಾಡಿದೆ ಸರ್ಕಾರ? ಯಾವ ಸರ್ಕಾರ ಕೂಡ ರೈತರಿಗೆ ನ್ಯಾಯ ಒದಗಿಸಿ ಕೊಡ್ತಾ ಇಲ್ಲ ಅಂತ ರೈತ ಮುಖಂಡ ಕೂಡ ಬಾಳನಗೌಡ, ನವಲಗುಂದ ತಾಲೂಕಿನ ರೈತ ಮುಖಂಡ ಬಾಳನಗೌಡರು ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಿತು. RC ಹಳಕಟ್ಟಿ ಅಂತ ದಲಾಲರು ಕೋಟ್ಯಾಂತರ ರೂಪಾಯಿ ಬೆಳೆಗಳನ್ನು ತೆಗೆದುಕೊಂಡಿದ್ದಾರೆ, ಆದರೆ ದುಡ್ಡು ಕೊಡ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಮ್ಮಂಥವರಿಗೆ, ನಮ್ಮಂಥ ರೈತ ಮುಖಂಡರಿಗೆ ಈ ರೀತಿ ಅವರು ಆಟ ಆಡಿದರೆ ಇನ್ನುಳಿದ ಬಡ ರೈತರ ಗೋಳು ಕೇಳೋರು ಯಾರು ಸ್ವಾಮಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ದಯವಿಟ್ಟು ಇದು ಸರ್ಕಾರದ ಒಂದು ಕಿವಿಗೆ ಮುಟ್ಟಿಸ್ಬೇಕು, ಅಧಿಕಾರಿಗಳ ಕಿವಿಗೆ ಮುಟ್ಟಿಸ್ಬೇಕು. ನಮ್ಮ ಒಂದು ವಿನಂತಿ ಮಾಡಿಕೊಂಡಿದ್ದಾರೆ ನಮ್ಮ ಸುದ್ದಿವಾಹಿನಿ ಮೂಲಕ. ರೈತರು ಕಣ್ಣೀರು ಹಾಕಿದರೆ ಅದಕ್ಕೆ ಬಹುಶಃ ಕೆಲವೊಂದು ದೇಶಗಳು ಅಭಿವೃದ್ಧಿ ಕಾಣ್ತಾ ಇಲ್ಲ, ಆರಕ್ಕೆ ಏರ್ತಾ ಇಲ್ಲ, ಅವರು ಕೆಳಗೆ ಹೇಳ್ತಾ ಇಲ್ಲ. ಅದಕ್ಕೆ ರೈತರು ಯಾವ ದೇಶದಲ್ಲಿ ಕಣ್ಣೀರು ಹಾಕ್ತಾರೆ, ಆಮೇಲೆ ಲೇಡೀಸ್ಗಳು, ಹುಡುಗಿಯರು, ಹೆಂಗಸರು, ಆಮೇಲೆ ಹೆಣ್ಣು ವಂಶ, ರೈತರ ವಂಶ ಯಾವ ದೇಶದಲ್ಲಿ ಕಣ್ಣೀರು ಹಾಕುತ್ತೋ ಆ ದೇಶ ಉದ್ಧಾರ ಆಗಲ್ಲ. ಒಂದು ರೀತಿಯಲ್ಲಿ ಪ್ರಕೃತಿಯಿಂದ ತೊಂದರೆ ಆಗುತ್ತಾನೆ ಇರುತ್ತೆ. ಅದಕ್ಕಾಗಿ ಸ್ವಾಮಿ, ಈ ದೇಶದಲ್ಲಿ ರೈತರಿಗೆ ಯಾವ ಸರ್ಕಾರ ಕೂಡ ಸರಿಯಾಗಿ ನೋಡ್ತಾ ಇಲ್ಲ. ನೋಡಿ, ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡದ ಮಹಾಂತ ಸ್ವಾಮಿಗಳ ಕೃಷಿ ಮಾರುಕಟ್ಟೆ ಏನಿದೆ ಧಾರವಾಡದಲ್ಲಿ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇದು ಇರೋದು ಮುರುಘಾ ಮಠ ಪಕ್ಕದಲ್ಲಿನೇ. ಮುರುಘಾ ಮಠದಂಥ ಖ್ಯಾತ ಪವಾಡ ಪುರುಷಗಳ ಬೀಡಿದು ಇಲ್ಲೇ ಇದರ ಪಕ್ಕದಲ್ಲೇ ಇದೆ ಮಹಾಂತ ಸ್ವಾಮಿಗಳ ಒಂದು ಕೃಷಿ ಮಾರುಕಟ್ಟೆ. ಇಂಥ ಕೃಷಿ ಮಾರುಕಟ್ಟೆಯಲ್ಲೇ ಕೋಟ್ಯಾಂತರ ರೂಪಾಯಿ ವಂಚಿಸ್ತಾ ಇರೋದು RC ಹಳಕಟ್ಟಿ ಅಂತ ದಲಾಲರು. ಈ ದಲಾಲರಿಗೆ ನಾವು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕೂಡ ನೇರವಾಗಿ ಖರೀದಿ ಮಾಡ್ತಾ ಇಲ್ಲ. ನಾವು ಏನು ಮಾಡಬೇಕು ಸ್ವಾಮಿ ಅಂತ ರೈತರ ಮುಖಂಡರು, ರೈತರು
ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ರೈತರೇ ನಮಗೆ ಈ APMC ಅಧಿಕಾರಿಗಳು ಯಾವ್ಯಾವ ಕರ್ಮಕಾಂಡಗಳನ್ನು ಮಾಡಿದ್ದಾರೆ ಅಂತ ನಮ್ಮ ಸುದ್ದಿವಾಹಿನಿಗಳಿಗೆ ಅದು ಹಂತ ಹಂತವಾಗಿ ಕೊಡ್ತೇನೆ ಅಂದಿದ್ದಾರೆ. ನೋಡಿ, ಯಾವ್ಯಾವ ಅಧ್ಯಕ್ಷ, ಉಪಾಧ್ಯಕ್ಷ, ಮೆಂಬರ್ಸ್ಗಳು, ಆಮೇಲೆ ಯಾವ್ಯಾವ APMC ಅಧಿಕಾರಿಗಳು ಈ ಹಲ್ಕ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ವಿಸ್ತೃತ ವರದಿ ನಮಗೆ ಕೊಡ್ತೇನೆ ಅಂದಿದ್ದಾರೆ. ನಾವು ವಿಸ್ತೃತ ಭಾಗಗಳನ್ನಾಗಿ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಇವಾಗ ನೋಡಿ, ಸಾಕಷ್ಟು ಜನ ಇಲ್ಲಿ ರೈತ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ, ಕೇಳೋಣ ಬನ್ನಿ. ಬೇಕೇ ಬೇಕು, ಬೇಕೇ ಬೇಕು.